ನಾನು ಆವತ್ತು ಎಲೆಕ್ಷನ್ ಕಂಟೆಸ್ಟ್ ಎಂ ವಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿ ಉಳ್ಕೊಂಡು ಎಲ್ಲ ಹೋಗಿರೋ ನಾವು ಒಳ್ಳೆ ಕಟ್ಟಡವನ್ನು ಕಟ್ಟಬೇಕು. ಎಂ ವಿ ಕೃಷ್ಣಪ್ಪನವರ ರೈತರಿಗೋಸ್ಕರ ಬಿಲ್ಡಿಂಗ್ ಕಟ್ಟಬೇಕು, ರೈತರಿಗೋಸ್ಕರ ಅಂತ. ರೈತರು ಎಲ್ಲೋ ಅದು ನನ್ನನ್ನ ಒಂದೇ ಇಂಟೆನ್ಷನ್, ನನ್ನನ್ನ ಅಧ್ಯಕ್ಷ ಮಾಡ್ಬೇಕು ಅನ್ನೋದಕ್ಕಿಂತ ಈ ಬಿಲ್ಡಿಂಗ್ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ನಾವು ಮೀಟ್ ಮಾಡಿದ್ದೀವಿ. ಈಗಾಗಲೇ ಆಯ್ಕೆ ಆಗಿರುವಂತಹ ನಿರ್ದೇಶಕರಿಗೆ ನಾವು ಪ್ರಮಾಣ ಪತ್ರವನ್ನು ಒಂದು ವಿತರಣೆ ಮತ್ತು 5 ನಿಮಿಷ ವಿತರಣೆ ಮಾಡ್ತೀವಿ. ತದನಂತರ 11 ಗಂಟೆಗೆ ಒಂದು ಪದಾಧಿಕಾರಿ ಚುನಾವಣೆ ಪ್ರಕ್ರಿಯೆ ಶ್ರೀ MC ಸರ್ವಜ್ಞಗೌಡ ಪ್ರಮಾಣ ಪತ್ರ ರಮೇಶ್ ಬಾಬು ಇಲ್ಲ నువ్వు పదే మాట్లాడు. ఏం నవ్వుతారు? ವ್ಯವಸಾಯ ಸಹಕಾರ ಸಂಘ ರೀಸೆಂಟ್ ಆಗಿ ಎಲೆಕ್ಷನ್ ನಡೆದಿತ್ತು.
ಆ ಎಲೆಕ್ಷನ್ ಅಲ್ಲಿ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ನಾನು ಆವತ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ನನಗೆ ಕೋಲಾರಲ್ಲಿ MLA ಇದ್ದೀನಿ, ಆಮೇಲೆ DCC ಬ್ಯಾಂಕ್ ಅಲ್ಲಿ ನಮ್ಗೆ ಟೈಮು ಅಡ್ಜಸ್ಟ್ ಆಗಲ್ಲ, ಬಿಸಿ ಇದೀವಿ, ಯಾಕಂದ್ರೆ ಆಗೋದಿಲ್ಲ ಅಂತ ನಾನು ಅವತ್ತು ಮೀಡಿಯಾಗೂ ಹೇಳಿದ್ದೆ, ಎಲ್ಲರಿಗೂ ಹೇಳಿದ್ದೆ. ಆಮೇಲೆ ಎಲ್ಲರೂ ಡೈರೆಕ್ಟರ್ಸ್, ಆಮೇಲೆ ನಮ್ಮ ಲೀಡರ್ಸ್, ನಮ್ಮ ಲೂಟ್ಲತ್ತ ಆಂದಾರಣ್ಣವರು, ಶಿವಣ್ಣವರು, ನಮ್ಮ ರಾಮಲಿಂಗಾರೆಡ್ಡನವರು, ಉತ್ನೂರ್ ಸೀನಣ್ಣವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನಣ್ಣವರು, ಗೋಪಾಲಣ್ಣವರು ಎಲ್ಲರೂ ಸೇರಿ ಇಲ್ಲಪ್ಪ ಬಿಲ್ಡಿಂಗ್ ಕಟ್ಬೇಕು, ನಿನಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಬೇಡ ಬೇರೆ ಪ್ರಶ್ನೆ, ಆದ್ರೆ ಬಿಲ್ಡಿಂಗ್ ಕಟ್ಬೇಕಿದೆ. ನಾವು MV ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರೋದು ಈ ವ್ಯವಸಾಯ ಸಹಕಾರ ಸಂಘ ಅಂತ ಹೇಳಿದ್ರೆ ವೀರೇಗೌಡರಿಂದ, ನಂಗಿರಿ ಮುನಿಯಪ್ಪನವರಿಂದ, JM ರೆಡ್ಡಿ ಅವರಿಂದ, ಆಲಂಗೂರು ಸೀನಣ್ಣಿಂದ, ಆಮೇಲೆ ನಮ್ಮ MV ವೆಂಕಟಪ್ಪನವರಿಂದ ಎಲ್ಲರೂ ಬಂದು ಈ ಜಾಗ ಅಲ್ಲಿ ಕುಂತ್ಕೊಂಡು ಎಲ್ಲ ಹೋಗಿರುವಂತ ಒಂದು ಜಾಗ, ತುಂಬಾ ಉತ್ತಮವಾದಂತ ಒಂದು ಜಾಗ ಇದು. ಟೌನಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ಒಳ್ಳೆ ಕಟ್ಟಡವನ್ನು ಕಟ್ಟಬೇಕು, MV ಕೃಷ್ಣಪ್ಪನವರ ಹೆಸರಿಡಬೇಕು. ಮೊದಲು ಸ್ಥಾಪನೆಯ ಅಧ್ಯಕ್ಷರು MV ಕೃಷ್ಣಪ್ಪನವರು ಅಂದ್ರೆ ಸ್ಥಾಪನೆಯ ಅಧ್ಯಕ್ಷರು, ಅದನ್ನ ಸ್ವಲ್ಪ ಮಾಡ್ಬೇಕು. ಎಲ್ಲರೂ ಮಾಡುವಂತ ಶಕ್ತಿ ಎಲ್ಲರಿಗೂ ಇದೆ, ಯಾರಿಗೂ ಇಲ್ಲ ಅಂತೇನೂ ಇಲ್ಲ. ನೀನು ಸರ್ಕಾರದಲ್ಲಿ ಏನಾದ್ರು ದುಡ್ಡು ತರಬೇಕಾದ್ರೆ ಮಾತಾಡ್ಲಿಕ್ಕೆ ನೀನೊಂದು MLA ಆಗಿದೆಯಾ, ಅದರಿಂದ ನೀವು ಇದ್ರೆ ಒಳ್ಳೇದು ಅಂತೇಳಿ ಎಲ್ಲರೂ ನನಗೆ ಸಲಹೆ ಶಿಕ್ಷಣಗಳು. ಅದಾದ್ಮೇಲೆ ನಾವು ನಾಮಿನಿ ಮಾಡಿಸ್ಕೊಂಡ್ ಬಂದೆ. ಇವತ್ತು ಬೆಳಗ್ಗೆ ಮಾತಾಡ್ಬೇಕಂದ್ರೆ ಯಾರಾದ್ರೂ ಬೇರೆಯವ್ರ ಅಧ್ಯಕ್ಷ ಮಾಡೋಣ, ನನ್ಗೆ ಬೇಡ, ಟೈಮ್ ಇಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳೋದೇನಂದ್ರೆ ಒಂದೇ ಒಂದು ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ, ಈ ತಾಲೂಕಿನ ರೈತರ ತಗೊಂಡ್ಬಂದು ಮುಂದೆ ಇಡ್ತಾರೆ, ರೈತರಿಗೋಸ್ಕರ ಬಿಲ್ಡಿಂಗ್ ಕಟ್ಬೇಕು, ರೈತರಿಗೋಸ್ಕರ ಅಂತ. ರೈತರು ಎಲ್ಲೋ ಒಂದು ಕಾರ್ನರ್ ನಮಗೂ ಒಂದು ವಿಶ್ವಾಸ, ನಂಬಿಕೆ, ಒಂದು ಪ್ರೀತಿ ಇದೆ. ಅದರಿಂದ ಖಂಡಿತವಾಗ್ಲು 4 ಜನ ಹೇಳಿದ್ಮೇಲೆ 4 ಜನ ಮಾತಿಗೆ ಬೆಲೆ ಕೊಡಬೇಕು ಉದ್ದೇಶದಿಂದ ಇವತ್ತು ಎಲ್ಲರೂ ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ನಮ್ಮನ್ನ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ನನ್ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಉಪಾಧ್ಯಕ್ಷರಾಗಿ ಬಂದು ನಮ್ಮ ಕವಿತಕ್ಕ ಅವರು ಇದ್ರು, ಇವತ್ತು ಕವಿತಕ್ಕ ಅವರು ಡೈರೆಕ್ಟ್ ಆಗಿದ್ದಾರೆ. ಆಮೇಲೆ ಇವಾಗ ನಮ್ಮ ಶಿವ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮುಖ್ಯವಾಗಿ ನಮ್ಮ ನಿರ್ದೇಶಕರು, ಈ ಸಂಘದಲ್ಲಿ ಇರ್ತಕ್ಕಂಥ ನಿರ್ದೇಶಕರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಸಂಘವನ್ನ ನಾವು ಜವಾಬ್ದಾರಿ ತಗೊಳ್ಳೋದು ಏನು ಅಷ್ಟು ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಅಲ್ಲ. ಜವಾಬ್ದಾರಿ ಬೇಕಂದ್ರೆ ಯಾರಿಗ್ ಬೇಕೋ ಸಿಗುತ್ತೆ ಜವಾಬ್ದಾರಿ. ಇವತ್ತು ನಾನ್ ಸ್ವಲ್ಪ ಮನ್ಸು ಮಾಡಿದ್ರೆ ಯಾರಿಗ್ ಬೇಕೋ ಜವಾಬ್ದಾರಿ ಕೊಡ್ಬೋದಾಗಿತ್ತು. 4 ಜನ ದೊಡ್ಡವ್ರ ಮಾತು ಕೇಳಿ ಸರ್ ಆಯ್ತು ಇಲ್ಲಿ ಅಂತ ಒಂದು ಇದ್ ಮಾಡ್ಕೊಂಡೆ. ಬೆಳಗ್ಗೆ ನಾನು ಮನೆಯಿಂದ ಬರ್ಬೇಕಂದ್ರೆ ಮನೆಯಲ್ಲಿ ಹೇಳ್ಬಿಟ್ಟು ಬಂದೆ, ನಾನು ಎಲೆಕ್ಷನ್ ಗೆ ಹೋಗ್ತಾ ಇದ್ದೀನಿ, ಏನ್ ಅರ್ಜೆಂಟ್ ಹೋದ್ರು, ಎಲೆಕ್ಷನ್ ಗೆ ಹೋಗ್ತಾ ಇದ್ದೀನಿ, ಹೋಗಿ ಯಾರನ್ನಾದ್ರೂ ಒಬ್ಬನ ಅಧ್ಯಕ್ಷ ಮಾಡಿ ನಾನು ಓಟ್ ಹಾಕ್ಬೇಕು, ಓಟ್ ಹಾಕ್ಬಿಟ್ಟು ಬರ್ತೀನಿ, ಹೋಗಿ ಏನ್ ಎಲೆಕ್ಷನ್ ನಡೆಯಲ್ಲ ಅಂತ. ಹೌದಾ ಸರಿ, ಒಳ್ಳೇದು, ಹೋಗಿ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಮ್ಮ ಮಾದಣ್ಣ ಅವರು ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ನೀವೇ ಆಗಿರ್ತದೆ. ಇಂಟೆನ್ಷನ್ಸ್ ಎಲ್ಲಾರ್ದು ಒಂದೇ ಇಂಟೆನ್ಷನ್, ನನ್ನನ್ನು ಅಧ್ಯಕ್ಷ ಮಾಡ್ಬೇಕು ಅನ್ನೋದಕ್ಕಿಂತ ಈ ಬಿಲ್ಡಿಂಗ್ ಕಟ್ಟಡ ಕಟ್ಟಿ ಈ ತಾಲೂಕಿನ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ಬೇಕು ಅನ್ನೋದೇ ನಮ್ಮ ನಿರ್ದೇಶಕರ ಎಲ್ಲ ನಮ್ಮ ನಾಯಕರ ಎಲ್ಲ ಒಂದು ವಿಶ್ವಾಸ, ಒಂದು ನಂಬಿಕೆ, ಅವರೊಂದು ಆದ್ಯತೆಯನ್ನು ಅದೇ ಆಗಿತ್ತು. ಅದರಿಂದ ಇವತ್ತು ಚುನಾವಣೆ ಆಗಿದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಇನಾಮ್ನೆಸ್ ಆಗಿ ಆಯ್ಕೆ ಆಗಿದ್ವಿ. ಚುನಾವಣೆನೂ ಇನಾಮ್ನೆಸ್ ಆಗಿತ್ತು, ಇದು ಇನ್ನೂ ಇನಾಮ್ನೆಸ್ ಆಗಿದೆ. ಅದರಿಂದ ಇದೆಲ್ಲ ಮುಖ್ಯ ಕಾರಣಕರ್ತರಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಇನ್ನ ಒಂದ್ ಹೇಳ್ಬೇಕಂತ ಹೇಳಿದ್ರೆ, ಈ ಚುನಾವಣೆ ನಡಿಬೇಕಂದ್ರೆ ನಾನು ಸ್ಥಳೀಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ನಾವು ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಮೀಟ್ ಮಾಡಿದಾಗ ಹೇಳಿದ್ರು, ನಂದು ಒಂದೇ ಇಂಟೆನ್ಷನ್ ಅಪ್ಪ, ನನಗೇನು ಚುನಾವಣೆ ಮಾಡ್ಬೇಕು ಅದು ಅಂತ ಏನು ಇಂಟೆನ್ಷನ್ ಇಲ್ಲ ನನಗೆ. ಇನಾಮ್ನೆಸ್ ಆಗ್ಲಿ, ಸೊಸೈಟಿ ಉಳಿಬೇಕು, ರೈತರಿಗೋಸ್ಕರ ಉಳಿಬೇಕು ಅಂತ ಇದು. ಯಾಕಂದ್ರೆ ಎಲ್ಲೇ ಮಾತಾಡ್ಕೊಂಡು ಸತ್ಯವಾದ ಮಾತನ್ನೇ ಮಾತಾಡ್ಬೇಕು, ಸುಳ್ಳುವಾದ ಮಾತನ್ನ ಮಾತಾಡ್ಬಾರ್ದು. ಇದು ಚುನಾವಣೆ ಇರ್ಬೋದು, ಯಾವುದೇ ಇರ್ಬೋದು, ಎಂತಾದೇ ಇರ್ಬೋದು, ನನ್ನ ಇಂಟೆನ್ಷನ್ ಒಂದೇ, ನನಗೆ ರೈತರು ಇಂಪಾರ್ಟೆಂಟ್. ಅದರಿಂದ ಅಲ್ಲಿ ಏನೇನ್ ವ್ಯವಸ್ಥೆಗಳು ಮಾಡ್ಬೇಕು. ನೀನೇ ಅಧ್ಯಕ್ಷನಾಗು, ಬೇರೆ ಯಾವ್ದು ಇಟ್ಕೊಳ್ಬೇಡ, ನೀನೇ ಅಧ್ಯಕ್ಷನಾಗು, ನೀನು ಅದು ಮಾಡು, ನಾನು ನಿನ್ ಜೊತೆಗೆ ಇರ್ತೀನಿ. ನಾವು ಇಬ್ರು ಸೇರಿದ್ರೆ ಆರಾಮಾಗಿ ಎಲ್ಲಾ ಕೆಲಸಗಳು ಕಟ್ಬೋದು ಅಂತ ನೆನ್ನೆ ಎಲ್ಲ ಮೊನ್ನೆ ಅಸೆಂಬ್ಲಿನಲ್ಲಿ ಸಿಕ್ಕಿರು ನನಗೆ ಆ ಮಾತನ್ನ ಹೇಳಿದ್ರು. ನಾನು ಸ್ಥಳೀಯ ಶಾಸಕ ಮಂಜುನಾಥ್ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಅದೇ ಎಲ್ಲರಿಗೂ ಧನ್ಯವಾದ. ಸೊಸೈಟಿಯನ್ನ ಈ 5 ವರ್ಷಗಳ ಕಾಲ ನಾವು ಯಾರೇ ಆಗ್ಲಿ 5 ವರ್ಷಗಳ ಕಾಲ, ಇವತ್ತು 5 ವರ್ಷದಲ್ಲಿ ಮುಂಚಿನವರಲ್ಲಿ ಕೆಲವರು ಬಂದಿಲ್ಲ. ಇವಾಗ ನಮ್ಮ ತಮ್ಮಸಂದ್ರ ಗೋಪಾಲಣ್ಣ ಬಂದಿಲ್ಲ, ಆಮೇಲೆ ಇಲ್ಲ ಬಂದಿದ್ದಾರೆ, ಸೊಸೈಟಿ ಒಳಗಡೆ ಕಮಿಟಿ ಒಳಗಡೆ ಬಂದಿಲ್ಲ. ಇಲ್ಲಿಗೆ ಬಂದಿದ್ದಾರೆ ಗೋಪಾಲಣ್ಣ ಅವ್ರು, ಇಲ್ಲಿ ಬಂದಿದ್ದಾರೆ ತಮ್ಮಸಂದ್ರ ಗೋಪಾಲಣ್ಣ ಅವರು. ಆಮೇಲೆ ನಮ್ಮ ಇನ್ನೊಬ್ರು ಯಾರು ಸೂರ್ಯನಾರಾಯಣ ಗೌಡ್ರು ಇಲ್ಲ, ಆಮೇಲೆ ನಮ್ಮ ಕೊಲ್ಲ ಶ್ರೀನಿವಾಸ್ ಇಲ್ಲ, ಲಕ್ಷ್ಮಯ್ಯ ಅವರು, ನಮ್ಮ ಲಕ್ಷ್ಮಯ್ಯ ಹಿರಿಯರು ಅವರು ಇಲ್ಲ, ಆಮೇಲೆ ಅನ್ಸಯಕ್ಕ ಇಲ್ಲ, ಆಮೇಲೆ MR ಮುರಳಿ ಇಲ್ಲ, ಆಮೇಲೆ ನಮ್ಮ ಇವರು ನಮ್ಮ ಈರನ್ಗೌಡನಲ್ಲಿ HD ವೆಂಕಟೇಶ್ ಅವರು ಇಲ್ಲ. ಆದ್ರೆ ಇವತ್ತು ಅವ್ರಿಲ್ಲ ಅಂದ್ರೂ
ಯಾರೇ ಆಗ್ಲಿ ಸೊಸೈಟಿನಲ್ಲಿ ಈ ಸೊಸೈಟಿಗೆ ಸಂಬಂಧಪಟ್ಟಂತ ಹಣಕಾಸಿನಲ್ಲಿ ಇವ್ರು ಯಾರೇ ಆಗ್ಲಿ ₹1 ಕಾಫಿ ಟೀ ಯಾರು ಕಾಫಿ ಟೀನು ಕೊಡುದಿಲ್ಲ. ಯಾವ ಡೈರೆಕ್ಟ್ ಕಾಫಿ ಟೀ ಬಂದಾಗ ಅವ್ರವ್ರ ಕಾಸಲ್ಲಿ ಅವ್ರವ್ರ ಕಾಫಿ ಟೀ ಕುಡಿದವ್ರೆ ಮಾತ್ರ ಯಾರು ಕಾಫಿ ಟೀ ಕೊಡುದಿಲ್ಲ. ಒಬ್ಬರು ಮಾತ್ರ ನಮ್ಮ ಲಕ್ಷ್ಮಯ್ಯ ಅವರು ಹಿರಿಯರು ದೊಡ್ಡವರು ಅವ್ರು ಬಂದಾಗ ಅವ್ನ ಕಾಸಲ್ಲಿ ಕಾಫಿ ಟೀ ಕುಡಿಬಾರ್ದಪ್ಪ, ನನ್ನ ಕಾಸಲ್ಲಿ ಕಾಫಿ ಟೀ ಕುಡಿಲಿ, ಅವ್ರು ಊಟ ಬೇಕು ಏನ್ ಬೇಕು ಅರೇಂಜ್ ಮಾಡುತ್ತೆ ಮುಡ್ಲಿ ಅರೇಂಜ್ ಮಾಡ್ತಾ ಇದ್ದೆ ಎಲ್ಲ ಅವ್ರಿಗೆ ಕಾಫಿ ಟೀ ಏನ್ ಬೇಕು ಬಂದಾಗ ಕುಟ್ಬೇಕು ನೀರು ಎಲ್ಲ ಅದಕ್ಕೆ ನಾನು ಖರ್ಚು ಮಾಡ್ಕೊಳ್ತಾ ಇದ್ದೆ ಲಕ್ಷ್ಮಯ್ಯನವರಿಗೆ. ಅದರಿಂದ ಯಾರೇ ಆಗಲಿ ಇಲ್ಲಿ ಕಾಫಿ ಕುಡಿದಿರ್ತಾರಲ್ಲ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ಮಾಮೂಲಿ ಕಾಫಿ ಟೀ ಕೊಡೋದು ಅದು ನಮ್ಮ ಪ್ರೋಟೋಕಾಲು ಇದಿರುತ್ತೆ, ಅದ್ರ ಪ್ರಕಾರವಾಗಿ ಹೋಗ್ತಾ ಇಲ್ಲ. ಅಷ್ಟು ಬಿಟ್ರೆ ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಅಂತ ನಾವು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಅಭಿವೃದ್ಧಿಯನ್ನ ಮಾಡ್ತೀವಿ. ಖಂಡಿತವಾಗ್ಲೂ ಏನ್ ಇವತ್ತು ಈ ಮುಟ್ಕೊಂಡಿದೀವಿ ಫಸ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ಬೇಕು, ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗ್ಬೇಕು. ಆಮೇಲೆ ಅಲ್ಲಿ ಶಿಫ್ಟ್ ಆದ್ಮೇಲೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿ ಒಳ್ಳೆ ಬಿಲ್ಡಿಂಗ್ ಆಗಿ ಮಾಡಿ ಸೊಸೈಟಿಗೆ ಇನ್ಕಮ್ ಬರೋ ತರ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಕೆಲಸವನ್ನ ಈ 1-2 ತಿಂಗಳ ಒಳಗಡೆನೆ ಇದನ್ನೆಲ್ಲ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ಇವತ್ತು ಮುಳಬಾಗಿಲು ತಾಲೂಕಿನ ರೈತರ ಪರವಾಗಿ ಆಮೇಲೆ ನಮ್ಮ ನಾಯಕರಾದಂತ ಎಲ್ಲರೂ ನಮ್ಮ ನಾಯಕರು ಆದ್ನಾರಾಯಣ ಅವರು, ಶಿವಣ್ಣ ಅವರು, ರಾಮಲಿಂಗಾರೆಡ್ಡಿ ನಾವು, ಉತ್ತೋರ್ಸಿನವರು, ಬಿಜ್ನಳ್ಳಿ ಮಂಜರು, ರಾಜೇಂದ್ರ ಅಮಾನಂದ ಅವರು, ಹಿರಿಯ ಅಮಾನಂದ ಅವರು, ಗೋಪಾಲನ್ ಅವರು, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಕೆಲಸ ಮಾಡೋಣ. ಯಾವತ್ತು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ಆ ಜಾಗದಲ್ಲಿ ಬಂದು ಕುತ್ಕೊಂಡಾಗ ಆಟೋಮೆಟಿಕ್ ಆಗಿ ಆ ರೂಟಲ್ಲಿ ನಾವು ಹೋಗ್ತೀವಿ, ಕೆಲಸ ಮಾಡ್ತೀವಿ. ಕೆಲಸ ಮಾಡೋಕ್ಕೂ ಆಗುತ್ತೆ, ಕೆಲಸ ಮಾಡೋಕ್ಕಾಗುತ್ತೆ. ಖಂಡಿತವಾಗ್ಲೂ ಎಲ್ಲರ ಗುರಿ ಇಷ್ಟೊತ್ತು ನಾನು ಹೇಳಿದ್ದು ಗುರಿ ಏನಿದೆಯೋ ಆ ಗುರಿಗಳನ್ನ ನಾವು ಏನು ನಮ್ಮ ಆ ಗುರಿ ಇಟ್ಕೊಂಡಿದ್ವಿ ಅದನ್ನ